ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ವ್ಲಾಗ್ಸ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಈ ವ್ಲಾಗ್ ಬಂದು ನನ್ನ ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ರೆಡಿಯಾಗಿ ಐ ವಾಸ್ ಸಪೋಸ್ ಟು ಟೇಕ್ ಅ ಟ್ರೈನ್ ಅಟ್ 8:30 ಆ್ಯಂಡ್ ದೆನ್ ರೀಚ್ ಸೈಂಟ್ ಪ್ಯಾಂಕ್ರಾಸ್ ಬೈ ಲೈಕ್ 10 o'clock 10:15 ಅರೌಂಡ್ ಆ ಟೈಮು. ಸೊ ಸೈಂಟ್ ಪ್ಯಾಂಕ್ರಾಸ್ ಬಂದು ಟ್ರೈನ್ ಸ್ಟೇಷನ್ನು ಹೌದು ಫಾರ್ ಲೈಕ್ ಸಿಟಿ ಟ್ರೈನ್ಸು ಹಾಗೂ ಇಂಟರ್ನ್ಯಾಷನಲ್ ಟ್ರೈನ್ಸ್ಗೆ, ಬಿಕಾಸ್ ಇಲ್ಲಿಂದಾನೇ ಪ್ಯಾರಿಸ್ಗೆ ಟ್ರೈನ್ಸ್ ಕೂಡ ಇರೋದು. ಹಾಗಾಗಿ ತುಂಬ ಟೂರಿಸ್ಟ್ ಬರ್ತಿರ್ತಾರೆ ಇಲ್ಲಿಗೆ, ಬಿಕಾಸ್ ಫ್ಲೈಟಲ್ಲೂ ಬರ್ಬೋದು ಪ್ಯಾರಿಸಿಂದ, ಈವನ್ ಯು ಕ್ಯಾನ್ ಕಮ್ ಇನ್ ಟ್ರೈನ್ಸ್. ಸೊ ಹಾಗಾಗಿ ಪ್ಯಾಂಕ್ರಾಸ್ ಇಂಟರ್ನ್ಯಾಷನಲ್ ಟ್ರೈನ್ ಸ್ಟೇಷನಲ್ಲಿ ಯಾವಾಗಲೂ ಏನಾದ್ರು ಒಂದು ಈವೆಂಟ್ ನಡೀತಾನೆ ಇರುತ್ತೆ. ಸೊ ಐ ಟುಕ್ ಅ ಟ್ಯೂಬ್ ಆ್ಯಂಡ್ ಐ ಕೇಮ್ ಟು ದ ಲೊಕೇಶನ್ ವೇರ್ ಮೈ event is a workshop is happening. It's at JW Marriott Hotel. Illige bande, so I came like 10-15 minutes early and the gates were not open yet. Hagagi I had some time to go around those streets and be back by 11 o'clock. So 11 o'clock bandid takshana we had breakfast 11 o'clock hige. ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಬಂದಿದ್ದೆ, ಬಟ್ ಆದ್ರೂ ಇಲ್ಲೂ ಇನ್ನೊಂದು ರೌಂಡ್ ಇತ್ತು. ಸೊ ಇಲ್ಲೂ ಐ ಜಸ್ಟ್ ಹ್ಯಾಡ್ ಸಮ್ ಪೇಸ್ಟ್ರೀಸ್ ಆ್ಯಂಡ್ ಮಫಿನ್ಸ್ ಆ್ಯಂಡ್ ಹ್ಯಾಡ್ ಸಮ್ ಆರೆಂಜ್ ಜ್ಯೂಸ್ ಆ್ಯಂಡ್ ಐ ವೆಂಟ್ ಬ್ಯಾಕ್ ಟು ದ ಈವೆಂಟ್. ಸೊ ಇದು ಬಂದು ನನ್ನ ಔಟ್ಫಿಟ್ ಆಗಿತ್ತು, ನನ್ನ ಪ್ರೀವಿಯಸ್ ಬ್ಲಾಗಲ್ಲೂ ತೋರಿಸಿದ್ದೆ. ನಾನು ಇವಾಗ ಅಟೆಂಡ್ ಮಾಡ್ತಿರೋ ಈವೆಂಟ್ ಬಂದು ಇನ್ಸ್ಪೈರಿಂಗ್ ವುಮೆನ್ ಇನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತ. ಸೊ ಈ ಈವೆಂಟ್ ಬಂದು ಹೇಗಿತ್ತು ಅಂತ ಹೇಳಿದ್ರೆ, ವುಮೆನ್ ರೋಲ್ ಏನಿದೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಲಿ ಅದು ಚಿಕ್ಕದಲ್ಲ, ಬಿಕಾಸ್ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರೀಲಿ ವುಮೆನ್ ನಾವು ನಮ್ಮ ಕೇಪಬಿಲಿಟೀಸ್ ಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆ್ಯಂಡ್ ಎಷ್ಟೊಂದು ಜನ ವುಮೆನ್ಸ್ ಅಲ್ಲಿ ಎಷ್ಟು ಒಂದು 50 ವರ್ಷ 60 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಅಲ್ಲಿ ಬಂದು ಮಾತಾಡ್ತಿದ್ದದ್ದು ಕೇಳಿದ್ರೆ ಇಟ್ ವಾಸ್ ವೆರಿ ವೆರಿ ಇನ್ಸ್ಪೈರಿಂಗ್ ಟು ಹಿಯರ್ ದೇರ್ ಸ್ಟೋರೀಸ್. ಆ್ಯಂಡ್ ಆಲ್ಸೋ ದೇ ಹ್ಯಾಡ್ ಅ ಲಿಟಲ್ ವರ್ಕ್ಶಾಪ್, ಆಫ್ಟರ್ನೂನ್ ಸೆಷನ್ ಫುಲ್ ವರ್ಕ್ಶಾಪ್ ಇತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಈ ಥರ ಈವೆಂಟ್ಸ್ ತುಂಬ ಅಟೆಂಡ್ ಮಾಡ್ತಿರ್ತೀನಿ ನಾನು ವರ್ಷದಲ್ಲೆಲ್ಲ. ಸೊ ಐ ಕುಡ್ ಓನ್ಲಿ ಶೋ ಯು ಲೈಕ್ 1 or 2. ಸೊ ಈ ಥರ ಈವೆಂಟ್ಸ್ ಎಲ್ಲ ಆಫೀಸಸಲ್ಲೂ ನಡೆಯುತ್ತೆ. ಸೊ ಜಸ್ಟ್ ಆಲೈಸ್ ಜೊತೆ ನೀವು ನೆಟ್ವರ್ಕಿಂಗ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ಟು ಗೋ ದಿಸ್ ಈವೆಂಟ್ ಅಂತಲೇ ಹೇಳ್ಬೋದು. ಸೊ ಈವೆಂಟ್ ಮುಗಿಸಾದ್ಮೇಲೆ 4 o'clock ನನ್ನ ಕಸಿನ್ ಅವಳಿಗೆ ಆಕ್ಸ್ಫರ್ಡ್ ಸ್ಟ್ರೀಟಿಗೆ ಬರೋಕ್ಕೆ ಹೇಳಿದೆ, ಬಿಕಾಸ್ ಅವಳು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಶಿ ವಾಸ್ ಜಸ್ಟ್ ಸ್ಟ್ಯಾಂಡಿಂಗ್ ಆನ್ ದಿ ಅಪೋಸಿಟ್ ಸೈಡ್. ನಾನು ಈ ಕಡೆಯಿಂದ ಬರೋದು ಅವಳಿಗೆ ಗೊತ್ತಿರಲಿಲ್ಲ. ಸೊ ನಾವು ಶಿ ಈಸ್ ಕ್ರಾಸಿಂಗ್ ದ ಸ್ಟ್ರೀಟ್ ಟು ಕಮ್ ಆ್ಯಂಡ್ ಜಾಯಿನ್ ಮೀ. ಸೊ ಅವಳೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಯಿತು, ಜಸ್ಟ್ ಲೈಕ್ ರೆಗ್ಯುಲರ್ ಶಾಪಿಂಗ್, ಲೈಕ್ ನಥಿಂಗ್ ಸ್ಪೆಸಿಫಿಕ್ ಅಂತ ಅಲ್ಲ. ಆ್ಯಂಡ್ ಅವಳ ಬರ್ಡೇನೂ ಇನ್ನೊಂದು ಸ್ವಲ್ಪ ವೀಕ್ಸಲ್ಲಿ ಬರ್ತಿರೋದ್ರೆ ಶಿ ಥಾಟ್ ಎರಡಕ್ಕೂ ಆಗುತ್ತೆ ಅಂತ. So she wanted to basically check out couple of shops and see for options. And first ನಾವು on the way ಹೋಗಿದ ತಕ್ಷಣ ನಮಗೆ ಪ್ರೈಮಾರ್ಕ್ ಸಿಕ್ತು. ಆ್ಯಂಡ್ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿರೋ ಪ್ರೈಮಾರ್ಕ್ ಬಂದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೈಮಾರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಮಾರ್ಕ್ ವಿ ಡಿಡಂಟ್ ವಾಂಟೆಡ್ ಟು ಗೋ ಗೆಟ್ ಸಮಥಿಂಗ್, ಬಟ್ ತುಂಬ ಆಫರ್ಸ್ ಅಂತ ಇತ್ತು ಅಂತ ಹೋದ್ವಿ. ಬಟ್ ಐ ಡಿಡಂಟ್ ಫೀಲ್ ದೋಸ್ ವೇರ್ ರಿಯಲಿ ವರ್ತ್ ಬೈಯಿಂಗ್, ಬಿಕಾಸ್ ಅದೊಂದು ಡ್ರೆಸ್ ನೋಡಿದ್ರಲ್ಲ, ಇಟ್ ವಾಸ್ ಲೈಕ್ ಅರೌಂಡ್ 15-20 pounds, ವಿಚ್ ವಾಸ್ ರಿಯಲಿ a lot for Primark's quality ಅಂತಲೇ ಹೇಳ್ಬೋದು. ಸೊ ವಿ ಡಿಡಂಟ್ ಶಾಪ್ ಎನಿಥಿಂಗ್ ದೇರ್ ಆ್ಯಂಡ್ ವಿ ಕೇಮ್ ಸ್ಟ್ರೇಟ್ ಟು ರಿವರ್ ಐಲ್ಯಾಂಡ್. ಎಲ್ಲ ಜೂನ್ ಜುಲೈಯಲ್ಲಿ ಆಲ್ಮೋಸ್ಟ್ ತುಂಬ ಸೇಲ್ಸ್ ನಡೀತಾ ಇರ್ತದೆ, ಸಮ್ಮರ್ ಸೇಲ್. ಸೊ ಇಲ್ಲಿ ಬಂದು ಒಂದು ಬ್ಯಾಗ್ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ ಪ್ರಿಟಿ ಆ್ಯಂಡ್ ನೈಸ್. ಸೊ ಅದನ್ನು ಅವಳು ತೊಗೊಂಡ್ಳು. ಐ ಆಮ್ ನಾಟ್ ಶ್ಯೂರ್ ಆಫ್ ದ ಪ್ರೈಸ್, ಬಟ್ ಇಟ್ ವಾಸ್ ಸಮ್ವೇರ್ ಬಿಟ್ವೀನ್ 25 to 35 pounds ಅರೌಂಡ್ ಏನೋ ಇತ್ತು. ಸೊ ಅಲ್ಲಿ ಇನ್ನೊಂದಷ್ಟು ಐಟಮ್ಸ್ ಅದು ಇದು ನೋಡಿ ದೆನ್ ವಿ ಮೂವ್ ಟು ಝಾರಾ. ಆ್ಯಂಡ್ ಝಾರಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ಏನಿರಲಿಲ್ಲ, ಆ್ಯಂಡ್ ಎಲ್ಲ ಬಟ್ಟೆಗಳು ಕೆಳಗಡೆ ಬಿದ್ದಿತ್ತು ಹೊರತು ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಈವನ್ 2-3 ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ ಹೋದರೆ 2-3 ಝಾರಾ ಇದೆ. ಸೊ 3ಅಲ್ಲೂ ಚೆಕ್ ಮಾಡಿದ್ವಿ, ವಿ ಡಿಡಂಟ್ ಫೀಲ್ ರಿಯಲಿ ನೈಸ್. ಐ ವಾಸ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಆಫೀಸ್ ಟ್ರೌಸರ್ಸ್, ಬಟ್ ಎಲ್ಲೂ ನನಗೆ ಅಷ್ಟು ಸ್ಯಾಟಿಸ್ಫೈ ಆಯಿತು ಅಂತ ಅನ್ನಿಸ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಡೈಸನ್ ಶಾಪಿಗೆ ಹೋಗಿ ಐ ವಾಂಟೆಡ್ ಟು ಚೆಕ್ ಏರ್ ಟ್ರೀಟ್ಮೆಂಟ್ ಅಪ್ಲಯನ್ಸಸ್. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಅಲ್ಲಿ ಇದ್ದದ್ದು ಸೇಲ್ಸ್ ಅಸೋಸಿಯೇಟ್ನ ಕೇಳಿ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಬೇಸಿಕಲಿ ಐ ವಾಂಟೆಡ್ ಟು ಗೆಟ್ ಒನ್ ಆಫ್ ದೀಸ್ ಏರ್ ಟ್ರೀಟ್ಮೆಂಟ್ಸು, ಬಿಕಾಸ್ ಇವಾಗ ಪೋಲನ್ ಇರೋ ಸೀಸನಿಂದ ಮನೇಲಿರೋ ಏರ್ ಕೂಡ ಪೊಲ್ಯೂಟ್ ಆಗಿರುತ್ತೆ. ಆ್ಯಂಡ್ ನನಗೆ ಬ್ರೀದಿಂಗ್ ಇಶ್ಯೂಸ್ ಇರೋದ್ರಿಂದ ಐ ವಾಂಟ್ ದ ಬ್ರೀದಿಂಗ್ ಎನ್ವೈರ್ಮೆಂಟ್ ಅರೌಂಡ್ ಮೀ ಟು ಬಿ ಲೈಕ್ ರಿಯಲಿ 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 ಕ್ಲೀನ್. ಇಲ್ಲಾಂದರೆ ನನಗೆ ಬ್ರೀದಿಂಗ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಐ ವಾಸ್ ಆ್ಯಕ್ಚುಲಿ ರೆಕಮೆಂಡೆಡ್ ಟು ದಿಸ್ ಪ್ರಾಡಕ್ಟ್ ಬೈ ಮೈ GP. ದೇ ಸೆಡ್ ಲೈಕ್ ಯಾವ್ದಾದ್ರು ಏರ್ ಟ್ರೀಟ್ಮೆಂಟ್
ಪ್ರಾಡಕ್ಟ್ನ ಯೂಸ್ ಮಾಡಿ ಇಫ್ ಯು ಆರ್ ಫೀಲಿಂಗ್ ಲೈಕ್ ದ್ಯಾಟ್ ಮಚ್ ಸಫಿಕೇಟೆಡ್ ಈವನ್ ಟು ಬ್ರೀದ್ ಇನ್ ದ ನಾರ್ಮಲ್ ಇಂಡೋರ್ ಏರ್ ಅಂತ. ಸೊ ಹಾಗಾಗಿ ದೇ ಸೆಡ್ one of these air treatments would be really nice ಅಂತ. ಹಾಗಾಗಿ we have come here to check out couple of them. ಅದರಲ್ಲೂ ತುಂಬ ರೇಂಜ್ ಇದೆ. ನಾನು ನೋಡಿದ್ದು ಬಂದು ಆನ್ಲೈನಲ್ಲಿ ಇಟ್ ವಾಸ್ ಡೂಯಿಂಗ್ ಲೈಕ್ ಆಲ್ ಲೈಕ್ 5 to 6 ಫಂಕ್ಷನ್ಸ್. ಬೇಸಿಕಲಿ ನನಗೆ ಬೇಕಾಗಿದ್ದು ಏರ್ ಟ್ರೀಟ್ಮೆಂಟ್ ಒಂದು, ಇನ್ನೊಂದು ಫ್ಯಾನ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಹೀಟರ್ ಥರನೂ ಯೂಸ್ ಮಾಡ್ಬೋದು. ಎಲ್ಲದರಲ್ಲೂ ಒಂದು 2 to 3 ಟೈಪ್ಸ್ ಆಫ್ ಫಿಲ್ಟರ್ಸ್ ಇದೆ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಪ್ರೈಸ್ ರೇಂಜ್ ನಿಮಗೂ ಅದರಲ್ಲಿ ಅಪ್ಗ್ರೇಡ್ಸ್ ಪ್ರೀಮಿಯಂ ವರ್ಷನ್ಸ್ ಎಲ್ಲದೂ ಸಿಗುತ್ತೆ ಹಿಯರ್. ಆ್ಯಂಡ್ ಅವ್ರು ಓಪನ್ ಮಾಡಿ ತೋರಿಸ್ತಿರೋದು ಬಂದು ಇಟ್ಸ್ ಅ ಪ್ರೀಮಿಯಮ್ ಕ್ವಾಲಿಟಿ ಒನ್ ಆ್ಯಂಡ್ ದ ಒನ್ ವಿಚ್ ಶಿ ಹ್ಯಾಸ್ ಓಪನ್ಡ್ ಹಿಯರ್ ಇಟ್ಸ್ ಜಸ್ಟ್ ಲೈಕ್ ವಿತ್ ಸಿಂಗಲ್ ಫಿಲ್ಟರ್ ಲೇಯರ್. ಅದೇನೋ HEPA ಹೇಪಾ ಕಂಟ್ರೋಲ್ ಅಂತಲೇ ಏನೋ ಬರುತ್ತೆ. ಐ ಆಮ್ ನಾಟ್ ರಿಯಲಿ ಶ್ಯೂರ್ ಆನ್ ದ್ಯಾಟ್ ಒನ್, ಬಟ್ ದ ಗೋಲ್ಡನ್ ಒನ್ ಆರ್ ದ ಪ್ರೀಮಿಯಮ್ ಒನ್ಸ್. ಸೊ ವಿ ಜಸ್ಟ್ ಚೆಕ್ಡ್ ಔಟ್ ಆ್ಯಂಡ್ ಐ ಥಾಟ್ ಲೆಟ್ಸ್ ಕಮ್ ಬ್ಯಾಕ್ ಅಗೇನ್ ಅಂತ ಬಂದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಸೆಲ್ಫ್ ಫ್ರಿಡ್ಜಸ್ಸಿಗೆ. ಸೊ ಎಲ್ಲ ಕಡೆ ಸೇಲ್ ನಡೀತದೆ ಆ್ಯಂಡ್ ಅವಳು ಸೆಲ್ಫ್ ಫ್ರಿಡ್ಜಸ್ ನೋಡಿರಲಿಲ್ಲ. ಸೊ ಹಾಗಾಗಿ ಐ ಥಾಟ್ ಲೆಟ್ ಮೀ ಗೆಟ್ ಅರೌಂಡ್ ಸಮ್ ಶಾಪ್ಸ್. ಶಿ ವಾಂಟೆಡ್ ಟು ಆ್ಯಕ್ಚುಲಿ ಚೆಕ್ ಔಟ್ ಸಮ್ ಸನ್ ಗ್ಲಾಸಸ್ ಅಂದ್ಬಿಟ್ಟು ವಿ ಜಸ್ಟ್ ಕೇಮ್ ಅರೌಂಡ್ ಆ್ಯಂಡ್ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಎಲ್ಲ ಶಾಪ್ಸ್ ಕೂಡ ಸಿಗುತ್ತೆ ಕೆಳಗಡೆ. ಮೋಸ್ಟ್ಲಿ ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ, ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಸನ್ ಗ್ಲಾಸಸ್. ನಿಮ್ಮ ಮೇಲ್ಗಡೆ ಫ್ಲೋರ್ ಹೋಗ್ತಾ ಲೈಕ್ ವುಮೆನ್ಸ್ ಮೆನ್ಸ್ ವೇರ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ದಿಸ್ ವಾಲ್ ವಾಸ್ ನೈಕಿ ಹೆವೆನ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಲೈಕ್ ಎಲ್ಲ ಕಲರಲ್ಲೂ ಏರ್ ಫೋರ್ಸ್ ಇತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್ ಟು ಸಿ, ಬಟ್ ಐ ಆಲ್ವೇಸ್ ಲೈಕ್ ಏರ್ ಫೋರ್ಸ್ ಟು ಬಿ ಇನ್ ವೈಟ್, ಸೊ ಐ ಡೆಂಟ್ go check it out. It was around 100 to 120 ಅಂತ ಹೇಳ್ಬೋದು. ಲೈಕ್ 10,000-13,000 ಸಾವಿರದವರೆಗೂ ರೇಂಜಲ್ಲಿ ಇರೋದಿತ್ತು. ಆ್ಯಂಡ್ ನನ್ನ ಕಸಿನ್ ಯಾವುದೋ ಒಂದು ನೋಡಿ ಇಷ್ಟಪಟ್ಲು, ಸೊ ಆ ಸ್ಲಿಪ್ಪರ್ ಏನೋ ತೊಗೊಂಡ್ಲು. ಆ್ಯಂಡ್ ಈ ಡ್ರೆಸ್ ನೋಡಿ 2,995 pounds ಇದೆ. ಅಂದರೆ ಕನ್ವರ್ಟ್ ಮಾಡಿ ಇಂಡಿಯನ್ ಕರೆನ್ಸಿಗೆ ಹೇಳೋದಾದರೆ 3 ಲಕ್ಷ ಅಂತ ಹೇಳ್ಬೋದು. ಆ ಡ್ರೆಸ್ಸಿಗೆ 3 ಲಕ್ಷ ಕೊಟ್ಟು ಯಾರು ತೊಗೋತಾರೆ ಅನ್ನೋದೇ ಡೌಟ್ ಆಗಿತ್ತು. ಇಟ್ ವಾಸ್ ಲೈಕ್ ಮೇ ಬಿ ಇಂಡಿಯಾಗೆ ಹೋದರೆ ಒಂದು 2-3 ಸಾವಿರಕ್ಕೆ ಸಿಗ್ತಿತ್ತೇನೋ ಅನ್ನಿಸ್ತಿತ್ತು. ಬಟ್ ಇಲ್ಲಿ ನೋಡಿದ್ರೆ 3,000 ಇಂಡಿಯನ್ INR ಲೈಕ್ 3 ಲಕ್ಷ INR ಲೈಕ್ ಪ್ರೈಸಸ್ ಆರ್ ಪ್ರೈಸ್ಡ್ ವೆರಿ ಸ್ಟೂಪಿಡ್ಲಿ ಅಂತಲೇ ಹೇಳೋದು. ಆ್ಯಂಡ್ ನೆಕ್ಸ್ಟ್ ಶಿ ವಾಂಟೆಡ್ ಟು ಗೆಟ್ ಅ ಜೀನ್ಸ್. ಸೊ ವಿ ಕೇಮ್ ಟು ಸ್ಟಡಿವೇರಿಯಸ್. ಸ್ಟಡಿವೇರಿಯಸಲ್ಲಿ ನನ್ನ ಹತ್ರ ಒಂದು 2-3 ಜೀನ್ಸ್ ಇದೆ ಆ್ಯಂಡ್ ದೇ ಆರ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ನನಗೆ ತುಂಬ ಇಷ್ಟ ಸ್ಟಡಿವೇರಿಯಸಲ್ಲಿ ಜೀನ್ಸು. ಆ್ಯಂಡ್ ಆಲ್ಸೋ ಈ ಥರ ಸೇಲ್ ಟೈಮಲ್ಲಿ ಹೋದರೆ ಯು ಕ್ಯಾನ್ ಗೆಟ್ ಇಟ್ ಇನ್ ರಿಯಲಿ ಗುಡ್ ಡೀಲ್ಸ್. ಇಫ್ ಯು ವಾಂಟ್ ಟು ಗೋ ಫುಲ್ ಪ್ರೈಸ್ ಇಟ್ಸ್ ಅರೌಂಡ್ 35-40, ಬಟ್ ಇಫ್ ಯು ಗೋ ಇನ್ ಡೀಲ್ ಲೈಕ್ ಈ ಥರ ಸಮ್ಮರ್ ಟೈಮ್ಸಲ್ಲೆಲ್ಲ ಹೋದರೆ ಐ ಥಿಂಕ್ ಯು ವಿಲ್ ಗೆಟ್ ಇಟ್ ಅರೌಂಡ್ ಲೈಕ್ 20-25, ವಿಚ್ ಇಸ್ ಲೈಕ್ ರಿಯಲಿ ನೈಸ್ ಫಾರ್ ದ ಪ್ರೈಸ್ ವಿ ಆರ್ ಪೇಯಿಂಗ್. ಆ್ಯಂಡ್ ಹಾಗೆಯೇ ಪಾಸ್ ಆಗಿ ಊಟಕ್ಕೆ ಅಂದ್ಬಿಟ್ಟು ವಿ ಕೇಮ್ ಟು ಐ ಆಮ್ ನಾಟ್ ಶ್ಯೂರ್ ಆಫ್ ದಿಸ್ ನೇಮ್ ಆ್ಯಕ್ಚುಲಿ. ಇದು ಬಂದು ಇಸ್ಕಾನ್ ಇದೆ. ಇಸ್ಕಾನ್ ಪಕ್ಕನೇ ನಿಮಗೆ ಒಂದು ವೆಜ್ ರೆಸ್ಟೋರೆಂಟ್ ಇದೆ. ಇದನ್ನು ಎರಡೂ ಒಬ್ಬರೇ ನೋಡ್ಕೋತಾ ಇರೋದು. ಸೊ ಇಲ್ಲಿ ಬಂದು ಫುಲ್ ವೆಜಿಟೇರಿಯನ್ ಡಿಶಸ್ ಇದೆ. ಗೋವಿಂದಾಸ್ ಅಂತ ಈ ರೆಸ್ಟೋರೆಂಟು. ಐ ಆಲ್ವೇಸ್ ರೆಫರ್ ಟು ದಿಸ್ ಒನ್ ಆ್ಯಸ್ ಇಸ್ಕಾನ್ ರೆಸ್ಟೋರೆಂಟ್ ಬಿಕಾಸ್ ಮೇಲ್ಗಡೆ ಇಸ್ಕಾನ್ ಇದೆ, ಕೆಳಗಡೆ ರೆಸ್ಟೋರೆಂಟ್ ಇರೋದ್ರಿಂದ. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವಾಗ ಕೊನೆಗೆ ಆಕ್ಸ್ಫರ್ಡ್ ಸ್ಟ್ರೀಟಲ್ಲೆಲ್ಲ ಶಾಪಿಂಗ್ ಮಾಡಿ ಕೊನೆಗೆ ಇಲ್ಲಿಗೆ ಊಟ ಬರೋಂಗಾಯಿತು. ಆ್ಯಂಡ್ ದ ಫುಡ್ ಇಸ್ ರಿಯಲಿ ರಿಯಲಿ ಟೇಸ್ಟಿ. ಐ ವಾಸ್ ಲೈಕ್ ಯಾಕೆ ಮುಂಚೆನೇ ಬಂದಿಲ್ಲ ಅಂತ ಅನ್ನಿಸ್ತಿತ್ತು. ಅಷ್ಟಕ್ಕೂ 12 pound ಆಯಿತು ಅಷ್ಟೇ. ಇಟ್ಸ್ ಆಲ್ಸೋ ಸೂಪರ್ ಅಫೋರ್ಡಬಲ್. ಅದಾದಮೇಲೆ ನನ್ನ ಕಸಿನ್ಗೆ ಬಾಯ್ ಹೇಳಿ ಊಟ ಮಾಡಿ ಆದಮೇಲೆ ಇಲ್ಲಿ ಟ್ರೈನ್ ತೊಗೊಂಡ್ಬಿಟ್ಟು ಹಾಗೆ ಇನ್ನೊಂದು ಟ್ರೈನ್ ತೊಗೊಂಡು ನಾನು ಡಾರ್ಬಿಗೂ ರೀಚ್ ಆಗೋಷ್ಟು 11 o'clock ಆಗಿತ್ತು. ಐ ವಾಸ್ ಸೂಪರ್ ಟಯರ್ಡ್, ಬಟ್ ಎಲ್ಲೋ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅವತ್ತಿನ ದಿನ. ಐ ಡಿಡ್ ಸಮಥಿಂಗ್ ಅಂತ, ಬಿಕಾಸ್ ಐ ಗಾಟ್ ಟು ಲರ್ನ್ ಅ ಲಾಟ್ ಆಫ್ ಮೈ ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ಐ ವೆಂಟ್ on a little shopping spree with my cousin, and also I met a few Kannadigas. So the day was really really nice. ಈ ಥರ events futurally ಏನಾದರೂ ನಾನು ಅಟೆಂಡ್ ಮಾಡಿದ್ರೆ I'll try to vlog and show you how it will be. And ಈ ವ್ಲಾಗ್ನ ನಾನು ಇಲ್ಲೇ ರ್ಯಾಪ್ ಅಪ್ ಮಾಡ್ತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ, ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಎಲ್ಲರನ್ನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.